ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಎಲ್ಲರೂ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಇವತ್ತು 4 ಗಂಟೆಗೆ ಸರಿಯಾಗಿ ಸಪ್ತಗಿರಿ ಮಠದ ಪುಣ್ಯಕ್ಷೇತ್ರದಿಂದ ಶ್ರೀಗಳು ಆಗಮಿಸ್ತಾ ಇದ್ದಾರೆ. ಯಾಕಪ್ಪ, ಏನಾಯ್ತು? ನಮ್ಮ ಹತ್ರ ಸಮಯ ಇಲ್ಲ. 4 ಗಂಟೆ ಹೊತ್ತಿಗೆ ಚಕ್ರಾಪುರಿ ತಲುಪಿ ಅಲ್ಲಿ ಗ್ರಹಣದ ದೋಷದ ಪರಿಹಾರ ಹೇಳಿ ಅಲ್ಲಿಂದ ಮುಂದಕ್ಕೆ ಹೊರಡಬೇಕು. ಗಾಡಿಗೆ ಏನಾಯ್ತು? ಏನಾಯ್ತು ಅಂತ ಗೊತ್ತಿಲ್ಲ ಗುರುಜಿ, ನೋಡ್ತೀನಿ. ಅಮ್ಮ, ತಾಯಿ ಜಗದೀಶ್ವರಿ, ಮಾಡೋ ಕೆಲಸದಲ್ಲಿ ಅಪಚಾರವಿದೆ ಅಂತ ನಮ್ಮನ್ನು ಈ ರೀತಿ ತಡೀತಿದೆಯಾ? ನನಗರ್ಥ ಆಗುತ್ತೆ ತಾಯಿ ಜಗದಂಬೆ, ಆದರೆ ಏನು ಮಾಡಲಿ? ಧರ್ಮ ಸೂಕ್ಷ್ಮದಲ್ಲಿ ನನ್ನನ್ನು ಕಟ್ಟಾಕಿದ್ದಾರೆ ವಿರೂಪಾಕ್ಷ ಶಾಸ್ತ್ರಿಗಳು. ನಾನೇನು ಮಾಡಲಿ ತಾಯಿ? ನೀನೇ ದಾರಿ ತೋರಿಸ್ಬೇಕು. ಜಗನ್ಮಾತೆ ನೀನು. ಇನ್ನು 2 ಗಂಟೆಯಲ್ಲಿ ಗಾಡಿ ಸರಿ ಹೋಗುತ್ತೆ ಯಜಮಾನ್ರೆ. ನನಗೆ ಗೊತ್ತಮ್ಮ, ನನ್ನಿಂದ ತಪ್ಪಾಗಬಾರ್ದು ಅಂತ ನನ್ನ ರಕ್ಷಣೆಗೋಸ್ಕರ ಅಲ್ಲಿಗೆ ಹೋಗಲಾರ್ದಂತ ನನ್ನ ತಡೀತಿದ್ಯಾ ಅಲ್ವಾ? ನಮ್ಮ ಪೀಠಕ್ಕೆ ಕಳಂಕ ತಗಲಬಾರದು ಅನ್ನೋದೇ ನಿನ್ನ ಉದ್ದೇಶ ಆಗಿದ್ರೆ ನಿನ್ನ ಕರುಣೆ ಇದ್ದ ಹಾಗಾಗಲಿ ಜಗದೀಶ್ವರಿ. ಶ್ರೀ ಗುರುಗಳಿಗೂ ಇಷ್ಟೊತ್ತಿಗಾಗಲೇ ಬರಬೇಕಿತ್ತು, ಯಾಕೆ ಬಂದಿಲ್ಲ ಅಂತ ಚೆನ್ನಾಗಿ ಕೇಳ್ತಾ ಇದ್ದಾರೆ. ಅವ್ರಿಗೆಲ್ಲ ಏನು ಹೇಳಿ? ಬರಬೇಕು, ಬಂದಿಲ್ಲ, ಏನು ಹೇಳೋದಕ್ಕಾಗುತ್ತೆ? ನಾವು ಕಾಯ್ತಾ ಇಲ್ವಾ? ಕಾಯೋದಕ್ಕೆ ಹೇಳು. ನಾನೇನೋ ದೊಡ್ಡ ಅಪರಾಧ ಮಾಡಿಬಿಟ್ಟೆ ಅನ್ನೋ ಹಾಗೆ ಅವ್ರನ್ನ ಯಾಕೆ ಕರೆಸ್ತಾ ಇರೋದು? ಇವರು ಒಳ್ಳೇದಕ್ಕೆ ತಾನೇ. ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಈ ಜನ. ನಾವು ಕಾಯ್ತಾ ಇದೀವಿ, ನೀವು ಕಾಯಿರಿ ಅಂತ ಹೇಳಿ ಹೋಗೋ. ಈಗಾಗಲೇ ಹೊತ್ತಾಗೋಯ್ತು, ನಮಗೂ ಕೆಲಸ ಕಾರ್ಯಗಳಿದಾವೆ ಅಂತ ಒಂದಿಷ್ಟು ಜನ ಆಗ್ಲೇ ಹೋಗಿದ್ದಾರೆ ಯಜಮಾನ್ರೆ. ಹೋದ್ರೆ ಹೋಗ್ಲಿ ಬಿಡಯ್ಯ. ಯಾರಿಲ್ದೇ ಇದ್ದು ಶ್ರೀಗಳು ಏನು ಹೇಳಬೇಕು ಅದನ್ನ ಹೇಳ್ಬಿಟ್ಟೆ ಹೋಗೋದು. ಹೋಗ್ಲಿ, ನೀನೇನು ತಲೆ ಕೆಡಿಸ್ಕೊಬೇಡ. ಈಗ ನಮ್ಗೆ ಅವ್ರನ್ನ ಕಾಯೋದ ಕೆಲಸ. ಆಯ್ತು ಯಜಮಾನ್ರೆ. ಪಂಚಾಕ್ಷರಿ ನಿಂತ್ಕೋ. ಅವರೆಲ್ಲ ಹೋಗ್ಬಿಟ್ರೆ ಕಷ್ಟ ಆಗುತ್ತೆ ಕಣಯ್ಯ. ಆಮೇಲೆ ಶ್ರೀಗಳ ಮಾತನ್ನ ಕೇಳೋದು ಯಾರು?
ಅವ್ರ ಮಾತನ್ನು ಕೇಳಲಿಲ್ಲ ಅಂದಮೇಲೆ ಅದನ್ನ ಆಚರಣೆಗೆ ತರುವುದು ಯಾರು? ಅದಕ್ಕೆ ಭಕ್ತಾದಿಗಳನ್ನ ವಿನಯದಿಂದ ಕೇಳ್ಕೊ. ಇನ್ನೇನು ಬಂದ್ಬಿಡ್ತಾರೆ, ರಸ್ತೆನಲ್ಲಿದ್ದಾರೆ ಅಂತ ಹೇಳಿ ಮಜ್ಜಿಗೆ ಪಾನಕ ಎಲ್ಲ ಕೊಟ್ಟು ಅವ್ರನ್ನ ಸಮಾಧಾನ ಪಡಿಸು. ಶ್ರೀಗಳು ಬರೋವರೆಗೂ ಇರಲೇಬೇಕಂತೆ ಅಂತ ಕೇಳ್ಕೊ ಅವ್ರನ್ನ. ಹೋಗ್ಬಿಟ್ಟಾರು. ಆಯ್ತು ಯಜಮಾನ್ರೆ. ಈ ಶ್ರೀಗಳು ಯಾವಾಗಲೂ ಹೀಗೆ ಎಡವಟ್ಟು ಹೇಳಿದೊಂದು ಬಿಟ್ಟು ಬಾಕಿ ಎಲ್ಲ ಮಾಡ್ತಾರೆ. ಸುಳ್ಳು ಹೇಳೋಕೆ ಮನಸ್ಸಿಲ್ಲ. ಹೇಳದೇ ಇದ್ರೆ ಮಠದ ಗೋಮಾಳ 80 ಎಕರೆ ಜಮೀನು ಕೈಬಿಟ್ಟು ಹೋಗುತ್ತೆ. ಧರ್ಮ ಸಂಕಟದಲ್ಲಿದ್ದೀನಿ. ಜಗದಂಬೇನೇ ನಂಬಿದ್ದೀನಿ. ನನ್ನ ನಾಲಿಗೆಯಲ್ಲಿ ಸುಳ್ಳು ನುಡಿಸದೇ ಇರಲಿ. ನಿಮ್ಮ ಶ್ರೀ ಗುರುಗಳಿಗೆ ಕಾದು ಕಾದು ಜನ ಮನೆಗೆ ಹೋದ್ರು. ಹೋದ್ರೆ ಹೋಗ್ಲಿ ಬಿಡು. ಶ್ರೀಗಳ ಮಾತನ್ನು ಕೇಳಿಸ್ಕೊಳ್ಳೋದಕ್ಕೆ 10 ಜನ ಇದ್ರೆ ಸಾಕು. ಹೇಗಿದ್ರು ನಮ್ಮ ಜನದ ಬಾಯಿ ಸುಮ್ಮನೆ ಇರೋದಿಲ್ಲ. 10ರಿಂದ 100, 100ರಿಂದ 1000 ಜನಕ್ಕೆ ಹರಡುತ್ತೆ ವಿಷಯ. ಯಜಮಾನ್ರೆ, ಶ್ರೀ ಗುರುಗಳು ಬಂದ್ರು. ಶ್ರೀಗಳನ್ನು ಸ್ವಾಗತಿಸಿ ಎಲ್ಲ ಆಗಲಿ. ಶ್ರೀ ಗುರುಗಳಿಗೆ, 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 ಶ್ರೀ ಗುರುಗಳಿಗೆ. ಶ್ರೀ ಗುರುಗಳಿಗೆ, ಶ್ರೀ ಗುರುಗಳಿಗೆ, ಶ್ರೀ ಗುರುಗಳಿಗೆ, ಶ್ರೀ ಗುರುಗಳಿಗೆ, ಶ್ರೀ ಗುರುಗಳಿಗೆ. ಬನ್ನಿ, ಬೇಗ ಬನ್ನಿ ಅಂತ ಹೇಳ್ತಲ್ಲ, ಯಾಕೆ ತಡ ಮಾಡಿದ್ದು? ಬಂದಿದ್ದಾಯ್ತಲ್ಲ, ಇನ್ನು ಮುಂದಿನ ಕೆಲಸ ನೋಡೋಣ. ನಡೀರಿ ವಿರೂಪಾಕ್ಷ. ಏನ್ ವಿರೂಪಾಕ್ಷ, ನಿನ್ನ ನೋಡಿದ್ರೆ ಗಡಗಡ ನರಗ್ತಾರೆ. ನೀನ್ ತಾಳ ಹಾಕ್ದಂಗೆ ಅವ್ರು ಕುಣಿತಾರೆ ಅಂತ ಡೋಂಗಿ ಬಿಟ್ಟೆ. ಈಗ ಅವ್ರು ಮಾತಾಡಿದ್ ನೋಡಿದ್ರೆ ನಿನ್ನ ಆಟ ನಡೆಯಲ್ಲ ಅನ್ಸತ್ತೆ. ಮುಂದಕ್ಕೆ ಗೊತ್ತಾಗುತ್ತೆ ಎಲ್ಲ. ವಿರೂಪಾಕ್ಷ ಶಾಸ್ತ್ರಿಗಳೇ, ನನ್ನ ಪಾದ ತೊಳಿಬೇಕು ಅಂತ ಬಹಳ ದಿನಗಳಿಂದ ನಿಮಗೆ ಅಪೇಕ್ಷೆ ಇತ್ತು ಅಲ್ವಾ? ಬನ್ನಿ,
ನನ್ನ ಪಾದ ತೊಳಿರಿ. ನೀರ್ ತಗೊಂಡು ಬಾರೋ. ಏಕೆ ವಿರೂಪಾಕ್ಷ, ಏನಾಯಿತು? ಏನಿಲ್ಲ, ಸ್ವಲ್ಪ ತಲೆ ಸುತ್ತ ಬಂತು ಅಷ್ಟೇ. ನೀನು ಭಕ್ತರಿಗೆ ದಾರಿ ತೋರಿಸೋನು, ಜನರಿಗೆ ಬುದ್ಧಿ ಹೇಳಬೇಕಾದವನು. ನೀನೇ ಹೀಗೆ ಬಿದ್ದರೆ ಅವರ ಪಾಡೇನು? ಹೇಳು.
ವಿರೂಪಾಕ್ಷ, ನನ್ನ ಬಾಯಲ್ಲೇ ಸುಳ್ಳು ಹೇಳಿಸ್ತೀಯಾ? ಆ ಶಕ್ತಿ ಇದೆಯಾ ನಿನ್ನಲ್ಲಿ? ಈಗ ಹೇಳ್ತೀನಿ, ನೋಡ್ತಾ ಇರು. ಈಗ ನಿಮಗೆ ಗೊತ್ತಿರೋ ಹಾಗೆ ಉತ್ಸವ ದಿನನೇ ಚಕ್ರೋದ್ಭವ. 21 ವರ್ಷಗಳ ನಂತರ ಶ್ರೀಚಕ್ರ ದರ್ಶನವಾಗ್ತಾ ಇದೆ. ಶ್ರೀಚಕ್ರ ಮೇಲೆ ಬಂದ ಮೇಲೆ ಅದರ ಉತ್ಸವ ನಡೆಯುತ್ತೆ. ಆದರೆ ಈ ಸಲ ಸೂರ್ಯಗ್ರಹಣ ಇದೆ. ಗ್ರಹಣ ಕಾಲದ ದೋಷ ಪರಿಹಾರ, ಗ್ರಹಣ ಕಾಲದಲ್ಲಿ ಉತ್ಸವ ಹೇಗೆ ಮಾಡಬೇಕು ಅನ್ನೋದು ನಮ್ಗೆ ಯಾರಿಗೂ ತಿಳಿತಾನೇ ಇಲ್ಲ. ಅದೇ ದೊಡ್ಡ ಕಗ್ಗಂಟಾಗಿದೆ. ಗ್ರಹಣಕ್ಕೆ ಮುನ್ನ ಮುಗಿಸೋಣ ಅಂದರೆ ಸಮಯ ಸಾಕಾಗೋದಿಲ್ಲ. ಗ್ರಹಣಕ್ಕೆ ನಂತರ ಮಾಡೋಣ ಅಂದರೆ ಅಪಮುಹೂರ್ತ. ಮಧ್ಯ ಗ್ರಹಣ ಬಂದರೆ ಮೈಲಿಗೆ ಆಗುತ್ತೆ. ಧರ್ಮ ಸೂಕ್ಷ್ಮ ತಿಳಿದಿರೋರು, ಶಾಸ್ತ್ರ ವೇದ ಪಾರಂಗತರು ಶ್ರೀ ಗುರುಗಳು. ಈಗ ಗ್ರಹಣ ದೋಷ ಪರಿಹಾರನ ನೀವೇ ಹೇಳಬೇಕು. ಗ್ರಹಣ ಮುಗಿಯೋವರೆಗೂ ಕಾಯಲೇಬೇಕು. ಆದ್ರೆ ಗ್ರಹಣ ಕಾಲ ಮುಗಿದ ನಂತರ ಮಾಡಿದ್ರೆ ಅಪಮುಹೂರ್ತ ಅಲ್ವಾ? ಶ್ರೀಚಕ್ರಕ್ಕೆ ಯಾವ ಮುಹೂರ್ತ ವಿರೂಪಾಕ್ಷ? ಅದು ಬರೀ ಶ್ರೀಚಕ್ರವಲ್ಲ, ಕಾಲಚಕ್ರ. ಗ್ರಹಣದ ಕಾಲವನ್ನು ನಿರ್ಧರಿಸುವುದು ಶ್ರೀಚಕ್ರವೇ. ಮಂಡಲ ಪೂಜೆ ಮಾಡಿದಾಗಲೇ ಉತ್ಸವ ಆರಂಭವಾಗಿದೆ. ಕಂಕಣ ಕಟ್ಟುವಾಗ ಮುಹೂರ್ತ ನೋಡಿದ್ರಲ್ಲ, ಪುನಃ ಮುಹೂರ್ತ ನೋಡುವ ಅಗತ್ಯವಿಲ್ಲ. ಎಂತಹ ಅಪಘಳಿಗೆಗಳನ್ನು ಶುಭಗಳಿಗೆಗಳಾಗಿ ಪರಿವರ್ತಿಸುವ ಶಕ್ತಿ ಶ್ರೀಚಕ್ರಕ್ಕಿದೆ. ಗ್ರಹಣ ಮುಗಿದ ನಂತರ ಉತ್ಸವ ಹೊರಡಲಿ, ಅದರಿಂದ ಯಾವ ತೊಂದರೆಯೂ ಇಲ್ಲ. ಎಲ್ಲವೂ ಶುಭವಾಗುತ್ತದೆ. ಇಂತಹ ವಿಚಾರಗಳು ವಿರೂಪಾಕ್ಷ ಶಾಸ್ತ್ರಿಗಳಿಗೂ ತಿಳಿಯುತ್ತಲ್ಲ. ಈ ವಿಚಾರಕ್ಕೆ ನನ್ನನ್ನು ಕರೆಸುವ ಅಗತ್ಯವಿರಲಿಲ್ಲ. ಏನಿದೆ ವಿರೂಪಾಕ್ಷ, ನೀನು ಮಾಡಿದ ಉಪಾಯ ಏನು? ಇಲ್ಲಿ ನಡೀತಾ ಇರೋದೇನು? ಗ್ರಹಣದ ವೇಳೆಯಲ್ಲಿ ಉತ್ಸವನ ಕಲ್ಯಾಣಿ ಹತ್ರ ಬಿಟ್ಟು ಎಲ್ಲರೂ ಹೋಗಬೇಕು, ಹಾಗೆ ಹೀಗೆ ಹೇಳಿಸ್ತೀನಿ ಅಂತಂದಿದ್ದೆ. ನನಗೂ ಗೊತ್ತಿಲ್ಲ ಶ್ರೀಗಳಿಗೆ ಕುಂಠ ಹೊಡಿತಾ ಇದ್ದಾರೆ ಅಂತ. ನಮ್ಮವರು ನಮ್ಮ ಹಂಗ್ಲದಿರ್ತಾರೆ, ನಾನು ಹೇಳ್ದಂಗೆ ಕುಣಿತಾರೆ ಅಂತ ಡೊಂಗಿ ಬಿಟ್ಟೆ. ಈಗಿಟ್ರಲ್ಲ ನಿನಗೆ ಬತ್ತಿನ. ಸುಮ್ಮನೆ ಇರಯ್ಯ ಸಾಕು. ಈಗಲೇ ಬೇಕಾದಷ್ಟು ತೊಂದರೆಗಳಾಗಿದೆ. ನೀನು ಬೇರೆ ಮೇಲೆ ಸರಿಬೇಡ. ಇನ್ನೊಂದು ಮುಖ್ಯವಾದ ವಿಷಯ, ಎಲ್ಲರೂ ಗಮನವಿಟ್ಟು ಕೇಳಿ. ಈ ಸಲದ ಗ್ರಹಣದ ದೃಷ್ಟಿ ತುಂಬ ಕ್ರೂರವಾಗಿದೆ. ಗ್ರಹಣದ ದೋಷ ಚಕ್ರಾಪುರಿಯ ಮೇಲೆ ಬಲು ತೀಕ್ಷ್ಣವಾಗಿದೆ. ಏನೋ ಹೊಸ ಬಾಣ ಬಿಡ್ತಾ ಇದ್ದಾರೆ. ಇನ್ನೊಂದು ವಿಚಾರ ಏನು ಅಂತ ನೀನು ನಮ್ಗೆ ಹೇಳೇ ಇರಲಿಲ್ಲ. ನನಗೂ ಗೊತ್ತಿಲ್ಲ, ಈಗಲೇ ನಾನು ಕೇಳಿಸ್ಕೊಳ್ತಾ ಇರೋದು. ಉತ್ಸವದ ದಿನ ಶ್ರೀಚಕ್ರಕ್ಕೆ ಚೋರ ಕಂಟಕವಿದೆ. ಶ್ರೀಚಕ್ರ ಕಳ್ಳತನವಾಗುವ ಅಪಾಯವಿದೆ. ಉದ್ಭವವಾಗಿ ಮರಳಿ ಪೀಠಕ್ಕೆ ಸೇರಿ ಸೂರ್ಯಾಸ್ತಕ್ಕೆ ಮುನ್ನ ಕ್ಷೇಮವಾಗಿ ತಳ ಸೇರುವವರೆಗೂ ಎಲ್ಲರೂ ಎಚ್ಚರಿಕೆಯಿಂದ ಶ್ರೀಚಕ್ರವನ್ನ ಕಾದು ಕಾಪಾಡ್ಕೋಬೇಕು.